ಅಂಬುರು ಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಧಿಯಾತ್ಮಜಿಗಿ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಉಗ್ರಸೇನನ ಒತ್ತರಿಸಿ ಕಂಸಾಧ್ಯ ಮಕುಟವ ಕಿತ್ತುಕೊಂಡ ಒತ್ತರಿಸಿ ಕಂಸಾಧ್ಯ ಮಕುಟವ ಕಿತ್ತುಕೊಂಡಾಗ ಅಂತನ ಮಧುರಾನ ಪೃಥ್ವಿಪತಿಯಗ ಉಗ್ರಸೇನನ ಒತ್ತರಿಸಿ ನನ್ನ ಗುರುಗಳಾದಂತಹ ಜರಾಸಂಧ ಭೂಪತಿಗಳು ಅಸಂತೋಷವು ನಡೆಸ್ತಾ ಇದ್ದಾರೆ. ಇದರಲ್ಲಿ ತನ್ನ ಶಿಷ್ಯನಾದಂತಹ ಕಂಸ ಆಗಮಿಸಬೇಕಿರುವ ಹಾಗೆ ಲೇಖನವನ್ನು ಕಳುಹಿಸಿದ್ದಾರೆ. ಅತಿ ಸಂಭ್ರಮದಿಂದ ನನ್ನ ಪ್ರಯಾಣ ಮಗನ ರಾಷ್ಟ್ರಕ್ಕೆ. ದೀಪ ತರಣಿಯರ್ ಅರ್ತಿಯಲಿತ ಅಸ್ಥಿ ಪ್ರಾಸ್ತಿಯರೋ ಆ ಆ ಗಿರಿ ವ್ರಜದ ದೀಪ ತರಣೆ ರಸ್ತಿ ಪ್ರಾಸ್ತಿಯಲಿತ ಅಸ್ಥಿ ಪ್ರಾಸ್ತಿಯರರ್ತಿಯಲಿಗೆ ಅತ್ತ ನಡೆಯುವ ಉತ್ಸವಕ್ಕೆ ತಾನಂತ ತೆರಳಿಗೆ ಅತ್ತ
ನಡೆಯುವ ಉತ್ಸವಕ್ಕೆ ತಾನತ್ತ ತೆರಳಿ ಅತ್ತ ನಡೆಯುವ ಉತ್ಸವಕ್ಕೆ ತಾನತ್ತ ತೆರಳಿ ಇತ್ತ ಗಿರಿವರದ ಶಿಲ್ಪತರಣಿಯ ಅಸ್ತಿ ಪ್ರಾಸ್ತಿಯರೋ ಲೋಕದಲ್ಲಿ ಉತ್ತಮ ತಂದೆ ತಾಯಿಗೆ ಮಕ್ಕಳಾಗಿ ಹುಟ್ಟಬೇಕಂತಾದ್ರೆ ಯೋಗವೂ ಬೇಕು ಭಾಗ್ಯವೂ ಬೇಕು. ಖಂಡಿತ ನಾವು ಭಾಗ್ಯವಂತೆಯರೇ ಸರಿ. ಹೌದು. ಯಾಕೆ ಯಾಕೆ ಮಗಧ ದೇಶವನ್ನು ಆಳುವವರು ನಮ್ಮಪ್ಪ ಮಾಗದ, ಅವರು ಈರವರು ಸುಕುಮಾರಿ ನಾವೀರರು. ಆಸ್ತಿ ಪ್ರಾಸ್ತಿ ಬಗ್ಗೆ ನಮ್ಮ ಹೆಸರು. ಖಂಡಿತ ಅಪ್ಪ ಆಗಾಗ ಒಂದು ಮಾತು ಹೇಳುತ್ತಾ ಇದ್ರು. ಯಾವುದು? ಮಕ್ಕಳೇ, ಮಾತಿನಲ್ಲಿ ಮಾಧುರ್ಯತೆ, ಸಹನಲ್ಲಿ ನಡತೆ, ಆಮೇಲೆ ಇದನ್ನೆಲ್ಲ ಮೈಗೂಡಿಸಿಕೊಂಡಾಗ ಹೆಣ್ಣಾದವಳ ಜೀವನವು ಜೀವನವಾಗುತ್ತದೆ. ಖಂಡಿತವಾಗಿ ಹಾಗೆ ನಡೆದುಕೊಂಡು ಬಂದವರು ನಾವಿದ್ದೇವೆ. ನಿಜವಾಗಿಯೂ ನೋಡಿದ್ದೇನೆ. ಎಲ್ಲೆಡೆ ವಸಂತೋತ್ಸವ. ಖಂಡಿತ ಜನಜಂಗುಳಿ. ಎಷ್ಟು ಮಂದಿ ಸೇರಿದ್ದಾರೆ. ಕಾರ್ಯಕ್ರಮ ನಮ್ಮದೇ ಅಲ್ವಾ? ನಮ್ಮ ಅಪ್ಪನದಲ್ವಾ? ನಮ್ಮ ಅಪ್ಪ ಏನೋ ಸಂಯೋಜನೆ ಹಾಗಿದ್ದಾರೆ. ಅಪ್ಪನೇ ಮಾಡಿಸುವುದಲ್ವಾ? ಹೌದೌದು. ಆದ್ರೆ ಆಕೆ ನೋಡಂತೆ ಏನು, ಕೆಲವರು ಅವರಷ್ಟಕ್ಕೆ ಮಾತನಾಡ್ತಾ ಇದ್ದಾರೆ, ಕೆಲವರು ಏನೋ ನೋಡ್ತಾ ಇದ್ದಾರೆ. ಹೌದೌದು ಹೌದು ಅವರಷ್ಟಕ್ಕೆ. ಕೆಲವರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಕಾರಣ ಏನು? ಉತ್ಸವ. ಖಂಡಿತ ಹೌದು. ಹಬ್ಬ ಹಬ್ಬ ವಸಂತೋತ್ಸವ ಒಂದು ಹಬ್ಬ. ಹೌದು. ಹೌದೇ? ಅಪ್ಪನಲ್ಲಿ ಹೋಗಿ ಕೇಳಿಕೊಂಡದ್ದು, ಅಪ್ಪ ನಾವು ಭಾಗವಹಿಸ್ತೇವೆ ಅಂತ. ಅಪ್ಪ ಹೇಳಿದ್ದೇನು? ಏನು? ಹೋಗಿ ಮಕ್ಕಳೇ ಸ್ವೇಚ್ಛೆಯಿಂದ ಭಾಗವಹಿಸಿ. ಖಂಡಿತ ನಮ್ಮದೇ ಕಾರ್ಯಕ್ರಮ. ಹೌದು. ತಡ ಮಾಡುವುದು ಯಾಕೆ? ಯಾಕೆ? ನಾವು ಮಾತ್ರ ಅಲ್ಲ, ಮತ್ತೆ ನೀವೆಲ್ಲ ಭಾಗವಹಿಸಬೇಕು. ಬನ್ನಿ ಹೋಗೋಣ. ಕೋಳಿ ಪಾಡುವ ಬಲ್ಲಿರೆ ನಲಿದಾಡಿ ಪಾಡುವನ ಬಲ್ಲಿರೆ ಬಲ್ಲಿರೆ ಕೋಡಿ ಪಾಡುವ ಬಲ್ಲಿರೆ ನಲಿದಾಡಿ ಪಾಡುವ ಬಲ್ಲಿರೆ 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 ಗಾಢ ಹರುಷದೊಳು ಎಲ್ಲ ಉತ್ಸವ ಮಾಡಿ ಹಿಗ್ಗುವ ಬಲ್ಲಿರೆ ಗಾಢ ಹರುಷದೊಳು ಉತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಗಾಢ ಹರುಷದೊಳು ಎಲ್ಲ ಉತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಕೂಡಿ ಪಾಡುವ ಬಲ್ಲಿರೆ ನಲಿದಾಡಿ ಪಾಡುವ ಬಲ್ಲಿರೆ ಗಾಢ ಹರುಷದೊಳೆಲ್ಲ ಉತ್ಸವ ಮಾಡಿ ಹಿಗ್ಗುವ ಬನ್ನಿರೆ
ಬನ್ನಿರಿ ಬನ್ನಿರಿ ಗಾಢ ಹರ್ಷದೊಳೆಲ್ಲರೂ ಉತ್ಸವ ಮಾಡಿ ಹಿಗ್ಗುವ ಬನ್ನಿರಿ ಗಾಢ ಹರುಷದೊಳೆಲ್ಲರೂ ಉತ್ಸವ ಮಾಡಿ ಹಿಗ್ಗುವ ಬನ್ನಿರಿ ಕೂಡಿ ಪಾಡುವ ಬನ್ನಿರಿ ನಲಿದಾಡಿ ಪಾಡುವ ಬನ್ನಿರಿ ಮಲ್ಲಿಗೆಯು ಬಿಗಿದ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆಯೇ ಮಲ್ಲಿಗೆಯು ಬಿಗಿದ ಮಾಮರದಲ್ಲಿ ಪ್ರಣಯವ ಬೆಳೆಸಿದೀಯೇ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಮಾಮರದಲ್ಲಿ ಪ್ರಣಯವ ಬೆಳೆಸಿದೀಗೆ ಪಲ್ಲವಂಗಳ ಸವಿದು ವಲ್ಲವಂಗಳ ಸವಿದು ಕೋಕಿಲವಲ್ಲಿ ಕೂಗುತ್ತಿದೇವ ಲವಂಗಳ ಸವಿದು 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 ವಲ್ಲವಂಗಳ ಸವಿದು ಕೋಕಿಲವಲ್ಲಿ ಕೋಕಿಲ ಕುಹು 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 ಎನ್ನುತ್ತಿದೆ
ಪಂಚರಂಗಣ ಸವಿದ ಮಲ್ಲಿಗೆಯು ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಪಲ್ಲವಗಳ ಸವಿದು ಕೋಕಿಲ ಅಲ್ಲಿ ಕುಹುಕುಹುಗೆನುತ್ತಿದೆ ಸರಸಿಯಳು ಸಿದ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆ ಸರಸಿಯಲಿ ಸರಸಿಯಲಿ ಸಿತ ಹಂಸ ರಾಜ ಸಿತ ಹಂಸ ಹಂಸವು ಹಂಸವು ಸರಸೆಯೋಳು ಸಿತ ಹಂಸ ಸರಸೆಯೋಳು ಸಿತ ಹಂಸ ಸಿತ ಹಂಸ ಸಿತ ಹಂಸ ಹಂಸ ಸರಸೆಯೋಳು ಸಿತ ಹಂಸ ಮಿಥುನವು ಸರಸವಾಡುತ್ತಲಿದೆವೆ ಸರಸವಾಡುತ್ತಲಿದೆವೆ ಸರಸವಾಡುತ್ತ ಸರಸವಾಡುತ್ತ ಸರಸವಾಡುತ್ತಲಿದೆವೆ ಗರಿಗಳನ್ನು ಬಿತ್ತರಿಸಿ ನವಿಲದೊನ್ನಲವು ನಾಟ್ಯವ ಮಾಡಿದೆ ಗರಿಗಳನ್ನು ಬಿತ್ತರಿಸಿ ನವಿಲದೊನ್ನಲವು ನಾಟ್ಯವ ನಾಟಿದೆ ಗರಿಗಳನ್ನು ಬಿತ್ತರಿಸಿ ಗರಿಗಳನ್ನು ಬಿತ್ತರಿಸಿ ಗರಿಗಳನ್ನು ಬಿತ್ತರಿಸಿ ನವಿಲದೊನ್ನಲವು ನಾಟ್ಯವನಾಡಿದೆ ಗರಿಗಳನ್ನು ಬಿತ್ತರಿಸಿ ನವಿಲದು ನಲವು ನಾಟ್ಯವ ಆಡಿದೆ ನಲವು ನಾಟ್ಯ ನಲವು ನಾಟ್ಯ ನಲವು ನಾಟ್ಯವ ಆಡಿದೆ ನಲವು ನಾಟ್ಯವ ನಾಟ್ಯವ ನಲವ ನಾಟ್ಯವ ಆಡಿದೆ ಮೃದಂಗ ಶಂಕದ ಭೂರಿನಾದವ ಕೈಯುವ ತಾಳ 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 ಮೃದಂಗ ಮೃದಂಗ ಶಂಖ ಭೂರಿನಾದವ ಕೈಯುವ ಭೂರಿನಾದವ ಕೈಯುವ ಸಾರತರ ಸಿಂಗಾರ ಕೈಯುವ ಸೇರಿ ಬರುವುದೇ ನಲಿಯುವ ಸಾರತರ ಸಿಂಗಾರ ಕೈಯುವ ಸಿಂಗಾರ 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 ಕೈಯುವ ಸೇರಿ ಬರುವುದೇ ನಲಿಯುವ ಸೇರಿ ಬರುವುದೇ ನಲಿಯುವ ನಲಿಯುವ ಸೇರಿ ಪರ್ವದಿ ನಲಿಯುವ ಬನ್ನಿ
ನಲಿದಾಡಿ ಪಾಡುವ ಬನ್ನಿರೆ ಕೂಡಿ ಪಾಡುವ ನಲಿದಾಡಿ ಪಾಡುವ ಗಾಢ ಹರುಷಗಳೆಲ್ಲ ಉತ್ಸವ ಮಾಡಿ ಹಿಕ್ಕುವ ಬನ್ನಿರೆ ಗಾಢ ಹರುಷಗಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಹಿಗ್ಗುವ ಬನ್ನಿರೆ ನಲಿಯುವ ಬನ್ನಿರೆ ಕುಣಿಯುವ ಬನ್ನಿರೆ ನಲಿದಾಡಿ ಪಾಡುವ ಬನ್ನಿರೆಗೆ ಗಾಢವರೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಗಾಢವರೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಗಾಢ ಕರುಷಗಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಕೂಡಿ ಪಾಡುವ ಬನ್ನಿರೆ ನಲಿದಾಡಿ ಪಾಡುವ ಬನ್ನಿರೆ 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 ದಿನ ದಿನ ದಿತ್ತಂ ತಂತನ ದಿನ ತತ್ತಂ ತಂತನ ದಿನ ದಿತ್ತಂ ತಂತನ ದಿನ ತೈ ತೈ ಕೂಡಿ ಪಾಡುವ ಬನ್ನಿರೆ ನಲಿದಾಡಿ ಪಾಡುವ ಬನ್ನಿರೆ ಎಲ್ಲರುತ್ಸವ ಮಾಡಿ ಹಿಗ್ಗುವ ಬನ್ನಿರೆ सरस संगीत
ನಾಟ್ಯ ಕಥನದಿ ಪರಿಪರ್ಯ ಕ್ರೀಡಾ ವಿಲಾಸದೊಳಸ್ತಿ ಪ್ರಾಸ್ತಿಯರಿವೆ ಇರೆ ಕಂಸ ಕಂಡ ಆರಣ್ಯರ ಚೆಲುವಿಕೆಯ ಆರಣ್ಯರ ಚೆಲುವಿಕೆಯ ಕಂಸ ಕಂಡಾಗ ಆರಣ್ಯರ ಚೆಲುವಿಕೆಯ ಅರಣ್ಯರ ಚೆಲ್ವಿಕೆಯನು ಆರಣ್ಯರ ಚೆಲ್ವಿಕೆಯನು ಮತ್ತೆ ಚಾರು ನಾಟ್ಯಾಭಿನಯದ ಮತ್ತೆ ಚಾರು ನಾಟ್ಯ ಅಭಿನಯದ ಬಗೆಯು ವೀರ ಕಂಸನು ನೆರೆ ನೋಡಿ ವೀರ ಕಂಸನು ನೆರೆ ನೋಡಿ ಬೆಚ್ಚಿ ಸಾರಿದ ಸನಿಹಕ್ಕೆ ತಾನಗೆ ಗೂಡಿ ಬೆಚ್ಚಿ ಸಾರಿದ ಸನಿಹಕ್ಕೆ ಸಾರಿದ ಸನಿಹಕ್ಕೆ ತಾನಗೆ ಗೂಡಿ ನಗೆ ಗೂಡಿ ನಗೆ ಗೂಡಿ ಸಾರಿದ ಸನಿಗೆ ತಾನಗೆ ಗೋಡಿ ಮೆಚ್ಚಿ 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 ಮತ್ತೆ ಚಾರು ನಟಭಿನಯದ ಬಗೆಯ ನೋಡಿ ರತಿಯ ಪುತ್ತಳಿಗಳೇ ಕೇಳಿ ರತಿಯ ಪುತ್ತಳಿಗಳೇ ಕೇಳಿ ಆ
ಅತಿಶಯ ಸೊಬಗಿಗೆ ಮನಸೋತೆ ನಿಲ್ಲಿ ನಾಟ್ಯದ ನಾಟ್ಯದ ಅತಿಶಯ ಸೊಬಗಿಗೆ ಮನಸೋ ಅತಿಶಯ ಸೊಬಗಿಗೆ ಮನಸೋತೆ ಮನಸೋತೆ ಸೋತೆಗೆ ನಾಟ್ಯದ ಅತಿಶಯ ಸೊಬಗಿಗೆ ಮನಸೋತಿನ ಜತೆಗಾತಿಯರೋಡ ಹುಟ್ಟೋ ಜತೆಗಾತಿಯರೋ ಒಡ ಹುಟ್ಟೋ ರತ್ನಗಳ ವಿಧಾತನ ಹೊಸಮಟ್ಟೋ ಜೀವ ರತನಗಳ ವಿಧಾತನ ಹೊಸಮಟ್ಟೋ ಒಡ ಹುಟ್ಟೋ ಹೊಸಮಟ್ಟೋ ಒಡ ಹುಟ್ಟೋ ಜೀವ ರತನಗಳ ವಿಧಾತನ ಹೊಸಮಟ್ಟೋ ಹೊಸ ಹುಟ್ಟೋ ಹೊಸ ಮಟ್ಟೋ ಹೊಸ ಮಟ್ಟೋ ಜತೆಗಾತಿಯರಡ ಹುಟ್ಟು ಜೀವರತನಗಳ ವಿಧಾನ ಹೊಸ ಮಟ್ಟೋ ನಾಟ್ಯದ ವಿಷಯ ಸೊಬಗಿಗೆ ಬಗೆಸೋ ಜತೆಗಾತಿದರೋ ಒಡ ಹುಟ್ಟೋ ಜೀವನಗಳ ವಿಧಾತನ ಹೊಸ ಮಟ್ಟೋ ಒಡ ಹುಟ್ಟೋ ಹೊಸ ಮಟ್ಟೋ ಕೇಳಿ ಪುತ್ಥಳಿಗಳಿಗೆ ಕೇಳಿ ಪುತ್ಥಳಿಗಳಿಗೆ ಕೇಳಿಯೇ ಜತೆಗಾತಿಯರೊಡ ಹುಟ್ಟೋ ಜೀವರತನಗಳ ವಿಧಾತನ ಹೊಸ ಮಟ್ಟು ಹೊಸ ಹುಟ್ಟೋ ಹೊಸ ಮಟ್ಟೋ ಜೀವರತನಗಳ ವಿಧಾತನ ಹೊಸ ಮಟ್ಟೋ ಹೊಸ ಹುಟ್ಟೋ ಹೊಸ ಮಟ್ಟೋ
ನಾಚಿ ಹೋಯಿತು. ಯಾರಿಗೆ ಆಗಲಿ ಸಂತೋಷವಾಗಲೇಬೇಕು. ಯಾಕೋ? ಅಂತಹ ಒಂದು ಸನ್ನಿವೇಶ ಈ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಹೇಗೆ ಅಂದ್ರೆ ನಿಮ್ಮನ್ನು ನೋಡಿದಾಗ ಕರತಾಡನ ಮಾಡಬೇಕು ಎನ್ನುವಂತಹ ಬಯಕೆ ಉಂಟಾಯಿತು. ನಾನು ಈಗ ಬಂದದ್ದಲ್ಲ, ಎಷ್ಟು ಹೊತ್ತಾಯಿತು ನಾನು ನೀವು ಬೆಳಗ್ಗೆ ಬೇಗ ಬಂದಿದ್ದೀರಿ ಕಾಣುತ್ತದೆ. ಓ ಅಲ್ಲಿ ಕಾಯ್ತಾ ಇದ್ದೆ, ಯಾವಾಗ ಅವಕಾಶ ಸಿಗ್ತದೆ ಅಂತ. ಅಂದ್ರೆ ನಮ್ಮ ಸಂಯೋಜನೆ ಹಾಗೆ, ಇಷ್ಟು ಹೊತ್ತಿಗೆ ಪ್ರಾರಂಭ ಅಂದ್ರೆ ಪ್ರಾರಂಭ ಮುಗಿಯಿತು, ಮತ್ತೆ ಕೇಳಲಿಕ್ಕಿಲ್ಲ. ಅಲ್ಲ, ಪ್ರಾರಂಭ ಆಗುವಲ್ಲಿ ನೀವೆಷ್ಟು ತಡವರಿಸಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗ. ನಾವು ಎಷ್ಟು ತಡವಾಗಿ ಬಂದು ಸರಿಯಾದ ಸಮಯಕ್ಕೆ ಬರ್ತೇವೆ ನಾವು. ಅದಲ್ಲ, ನಾನು ನೋಡ್ತಾ ಇದ್ದ ಹಾಗೆ ಮಧ್ಯ ಪ್ರವೇಶ ಮಾಡೋಣವೋ ಎನ್ನುವ ಹಾಗೆ ಯೋಚಿಸಿದಾಗ ಸರಿಯಲ್ಲ ಅನ್ನುವ ಹಾಗೆ ಕಂಡಿತು. ಯಾಕೆ? ನಿಮ್ಮ ಏಕಾಗ್ರತೆಗೆ ಭಂಗ ಬಂದಿತ್ತು ಎನ್ನುವ ಕಾರಣಕ್ಕಾಗಿ ನಾನು ಇಂದಿನಿಂದ ಮೊದಲುಗೊಂಡು ನಿಮ್ಮ ಅಭಿಮಾನಿಯಾದೆ. ನಮ್ಮ ಅಭಿಮಾನಿ? ಹೌದು. ಹಾಗಿದ್ರೆ ಒಂದು ಅಭಿಮಾನಿ ಬಳಗ ಕಟ್ಟೋಣ. ಹೌದು, ಆದ್ರೆ ಅಭಿಮಾನಿಗಳಾದವರು ಏನೂ ಕೊಡದೇ ಇದ್ರೂ ತೊಂದರೆ ಇಲ್ಲ. ಕುಣಿಯುವಂತಹ ವ್ಯಕ್ತಿಗಳು ಕುಣಿತಾ ಇರುವಾಗ ಒಂದು ಕರತಾಡನ ಮಾಡಿದ್ರೆ ಆದಂತಹ ಆಯಾಸವೆಲ್ಲವೂ ಪರಿಹಾರವಾಗ್ತದೆ. ಖಂಡಿತ ಖಂಡಿತ. ಅದು ಕೇಳಿ ಪಡೆಯುವುದಲ್ಲ, ತಾನಾಗಿ ಬರಬೇಕು. ಕೆಲವೊಮ್ಮೆ ಆ ಕ್ಷೇತ್ರಕ್ಕೆ ಹೊಸದು ಅಂತ ಕಂಡಾಗ ಇದೇನಪ್ಪಾ ಅಂತ ನೋಡುವ ಕ್ರಮವೂ ಉಂಟು. ಆಮೇಲೆ ನೋಡಿ ನೋಡಿ ಸರಿ ಗೊತ್ತಾಗ್ತದೆ, ಆಮೇಲೆ ಬಾರಿಸ್ತಾರೆ. ಕೆಲವೊಂದು ಕ್ಷಣದಲ್ಲಿ ಹೇಗಾಗ್ತದೆ ಗೊತ್ತಾ, ಇವರದು ಮುಗಿಯುವುದಿಲ್ಲ ಎನ್ನುವ ಹಾಗೆ ಆಲೋಚನೆ ಮಾಡಿ ಇನ್ನೂ ಬೇಕು ಎನ್ನುವ ಹಾಗೆ ಕೊನೆಯ ಕ್ಷಣಕ್ಕಾಗುವಾಗ ಕರತಾಡನ ಮಾಡುವಂತ ಕಾಯುವವರಿದ್ದಾರೆ. ಹೌದು ಹೌದು ಹೌದು. ಓ ತರುಣಿಯರೇ, ಬಹಳಷ್ಟು ಅನುಭವ ಆಗಿದೆ ಅಂತ ಗೊತ್ತಾಗಿದೆ. ನಿಮ್ಮನ್ನು ಕಂಡಾಗ ನಾನು ಸೋತು ಹೋದೆ. ಎಲ್ಲಿ ಸೋತ್ರಿ? ಎಷ್ಟು ಸೋತ್ರಿ? ಹೇಗೆ ಸೋತ್ರಿ? ಯಾವ್ದನ್ನು ಸೋತ್ರಿ? ಒಂದು ಹೂವನ್ನು ನೋಡಿ ನಾವು ಸೋತೆವು ಎಂದಾಗ ಹೂವಿನೊಡನೆ ಜಗಳ ಮಾಡಿದ್ದು ಅಂತ ಅರ್ಥವಲ್ಲ. ಮತ್ತೆ ಹಾಗಿದ್ರೆ ಸೋತದ್ದು ಯಾವುದಕ್ಕೆ? ಯಾವುದಕ್ಕೆ? ನಿಮ್ಮದಾದಂತಹ ನರ್ತನಕ್ಕೆ ನಾನು ಸೋತೆ, ನಿಮ್ಮದಾದಂತಹ ಸಂಗೀತಕ್ಕೆ ನಾನು ಸೋತೆ. ನಮ್ಮನ್ನು ಹೇಳುವ ನೀವೇನು ಕಡಿಮೆ ಇಲ್ಲ. ನಿಮ್ಮದ ಭಂಗಿ ನಾಟ್ಯ ಅದು ನೀವು ಕುಣಿದದ್ದನ್ನು ನಾನು ಮಾಡಿ ತೋರಿಸಿದ್ದು. ನೀವು ಹೀಗೆಲ್ಲ ಮಾಡಿದ್ದೀರಿ ಎನ್ನುವ ಹಾಗೆ ನಿಮ್ಮನ್ನು ನೋಡುವಾಗ ವಿಚಿತ್ರ ಅನ್ನಿಸ್ತಾ ಇದೆ. ಬಹುಶಃ ಇಂಥದ್ದು ಈ ಪ್ರಪಂಚದಲ್ಲಿ ಇರುವುದೇ ವಿರಳ ಅಂತ ಕಾಣುತ್ತದೆ. ಅದ್ಯಾಕೆ? ಅಂದ್ರೆ ಒಂದೇ ರೀತಿ ಕಾಣಿಸ್ತಾ ಇದೆ, ಎತ್ತರದಲ್ಲಿ ಆಲಂಗದಲ್ಲಿ ಹಾಗೆ. ಅಲ್ಲ, ನಿಮ್ಮನ್ನು ಇಷ್ಟು ತಯಾರು ಮಾಡಿದ್ದು ಯಾರು ಅಂತ. ಹಾಗೆ ಹಾಗೆ ಅಲ್ಲ, ಈ ಕ್ಷೇತ್ರಕ್ಕೆ ಬರ್ಬೇಕೆನ್ನುವ ಹಾಗೆ ಸಂಕಲ್ಪ ಮಾಡಿದ್ದು ಯಾರು ಅಂತ. ಬಹಳ ಕೊಡುಗೆ ಇದೆ. ಸಾಮಾನ್ಯರಾಗಿರ್ಲಿಕ್ಕಿಲ್ಲ, ಭುಜಬಲಿ ಆಗಿರ್ಬೇಕು. ಖಂಡಿತ. ಇಂಥದ್ದನ್ನು ತಯಾರು ಮಾಡಬೇಕು ಅಂತ ಆದ್ರೆ ಭುಜ ಸಿರಿ ಗಟ್ಟಿ ಆಗಿರ್ಬೇಕು. ನಮ್ಮ ಭುಜ ಬಲಿ ಹಾಗೆ. ನಿಮಗೆ ಜನ್ಮ ಉಂಡಿದ್ದಂತಹ ನಿಮ್ಮ ತಂದೆ ಯಾರು, ಹಡೆದಂತಹ ತಾಯಿ ಯಾರು, ಮಾತ್ರವಲ್ಲ ಈ ರೀತಿ ಕುಣಿಬೇಕು ಅಂತ ಆದ್ರೆ ಕಾರಣವೇನು, ನಿಮ್ಮ ಹೆಸರೇನು ಹೇಳ್ತೀರಾ? ನೋಡಲು ರಾಜಪುರುಷರಂತೆ ತೋರುವೆ, ನಾಮ ಯಾವುದು ರೂಢಿಯಾವುದು ನಾಮವೇನೋ, ನಾಡಿನ ಸಾಗಿ ಅಭ್ಯಾಗತನಾಗಿವೆ, ನಾಡಿನುತ್ಸವಗಿ ಅಭ್ಯಾಗತನಾಗಿರಿ, ಗಾಢ ಗೌರವದ ಸ್ವಾಗತವು 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 ಅಯ್ಯ. ಸ್ವಾಮಿ, ನೋಡಿದ್ರ ವಸಂತೋತ್ಸವ? ಹೌದು, ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೆಲವರು ಕುಳಿತಿದ್ದಾರೆ, ಕೆಲವರು ಕುಣಿತಾ ಇದ್ದಾರೆ, ಕೆಲವರು ತಿಂತಾ ಇದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಬರ್ತಾ ಇದ್ದಾರೆ. ಇದೆಲ್ಲ ಇಷ್ಟೊತ್ತಿಗೆ ಆಗಬೇಕು, ಇಷ್ಟೊತ್ತಿಗೆ ಮುಗಿಯಬೇಕು, ಎಲ್ಲ ಸಂಯೋಜನೆ ಮಾಡಿ ಆಗಿದೆ. ಹೌದಾ? ಅಷ್ಟೊತ್ತಿಗೆ ಮುಗಿಯುತ್ತದೆ. ಅಂದ್ರೆ ಈ ಕಾರ್ಯಕ್ರಮ ಮಾಡಿಸುವುದೇ ನಮ್ಮಪ್ಪ, ಅಂದ್ರೆ ಇಲ್ಲಿನ ಅಧಿಕಾರಿ ಜರಾಸಂಧ ಭೂಪತಿಗಳು, ಅವರ ಮುದ್ದಿನ ಮಕ್ಕಳೇ ನಾವು. ಹೆಸರು? ನನ್ನ ಹೆಸರು ಪ್ರಾಸ್ತಿ. ಆಸ್ತಿ ಎಷ್ಟುಂಟು? ಹಾಗಲ್ಲ, ಹೆಸರು ಆಸ್ತಿ. ನಾನು ಆಲೋಚನೆ ಮಾಡಿದ್ದು ಹೀಗೆ, ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರನ್ನು ಸ್ವಾಗತ ಮಾಡುವುದಕ್ಕಾಗಿ ಸ್ವಾಗತಕಾರಿನೇರೋ ಅಂತ ಆಲೋಚನೆ ಮಾಡಿದ್ದೆ. ನಮ್ಮ ಉಡುಗೆ ತೊಡುಗೆ ನೋಡಿಕೊಂಡು ಹಾಗೆ ಭಾವಿಸಿಕೊಂಡದ್ದು. ಕೆಲವೊಂದು ಸಮಾರಂಭಗಳಲ್ಲಿ ಹೀಗೆ ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಹೆಣ್ಣು ಮಕ್ಕಳು ಆಚೆ ಈಚೆ ತಿರುಗಾಡುದು. ಬನ್ನಿ ನಮಸ್ಕಾರ, ಕುಳಿತುಕೊಳ್ಳಿ, ಕುಡಿಯುವುದಕ್ಕೆ ಏನು ಬೇಕು ಹೀಗೆಲ್ಲ ಕೇಳುವಂತಹ ಸಂಪ್ರದಾಯ ಇದೆ. ಹಾಗಿದ್ರೆ ನೀವು ರಾಜಕುಮಾರಿಯರು. ನಿಮ್ಮನ್ನು ಕಂಡಾಗ ರಾಜ ಲಕ್ಷಣ ಎದ್ದು ಕಾಣುತ್ತಾ ಇದೆ. ನೀವು ನಾಡಿನ ಉತ್ಸವಕ್ಕೆ ಅಭ್ಯಾಗತರು ಹೌದು ಅಂತಾದ್ರೆ ನಿಮಗೆ ಗಾಢ ಗೌರವದ ಸ್ವಾಗತ ಸುಸ್ವಾಗತ ವ್ಯವಸ್ಥೆ ಆಗಬೇಕು. ವ್ಯವಸ್ಥೆ ಎಲ್ಲ ಉಂಟಾ ಇಲ್ಲಿ? ಎಲ್ಲ ವ್ಯವಸ್ಥೆ ಉಂಟು. ನನಗೆ ಬೇಕಾದುಂಟಾ? ಏನು ಬೇಕು ಅಂತ ಹೇಳಿ. ಇಲ್ಲ ಬೆಳಗಿನ ಉಪಹಾರ ಬೇಕಾ?
7 ಬಗೆದುಂಟು. ನಾನು ಉಪಹಾರ ಮಾಡಿಯೇ ಬಂದದ್ದು. ಕುಡಿತೀರಾ? ಹಾ. 2 ಬಗೆದುಂಟು. ಯಾವುದೆಲ್ಲ? ತಂಪು ಉಂಟು, ಬಿಸಿ ಉಂಟು. ಹೌದಾ? ಹಾ. ನಿಮಗೆ ಬಿಸಿಯಾ? ನನಗೆ ಬಿಸಿ ಅಂತ ಕಾಣುತ್ತದೆ ಈಗ. ಅಲ್ಲಿಗೆ ಬಿಸಿ ಅಲ್ಲ, ಈಗ ಸ್ವಲ್ಪ ತಂಪಿದ್ದೇ ಬೇಕಾದದ್ದು. ಒಳ್ಳೆಯದು. ಹಾ. ಹಾ. ಸ್ವಾಗತ, ಬನ್ನಿ ಬನ್ನಿ, ನಮ್ಮ ಪರಿಚಯ ಆಯ್ತಲ್ಲ. ಹೌದಾ? ನಮ್ಮನ್ನು ಕೇಳುವಂತಹ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸಾಮಾನ್ಯನಲ್ಲ. ಮತ್ತೆ ನಾನು ನಿಮ್ಮ ಅಪ್ಪನ ಗರಡಿಯಲ್ಲಿ ಪಳಗಿದಂತಹ ಶಿಷ್ಯರು ಅನೇಕ ಮಂದಿಗಳಿಲ್ವಾ? ನಮ್ಮ ಅಪ್ಪನ ಗರಡಿಯಲ್ಲಿ ಎಷ್ಟು ಮಂದಿ ಶಿಷ್ಯರು? ಅದರಲ್ಲಿ ಪಟ್ಟದ ಶಿಷ್ಯ ಎನ್ನುವಂತಹ ನೆಗಳತೆಯನ್ನು ಪಡೆದವ ಕಂಸಾಕ್ಯನಂದ್ರೆ ನಾನೇ. ಕಂಸ? ಹೌದು. ನಮ್ಮ ಅಪ್ಪನ ಬಾಯಿಯಲ್ಲಿ ಯಾವಾಗ್ಲೂ ನೀವೇ. ಎಂತದು? ನೀವು ಹೇಳ್ತೀರಿ. ನಿಮ್ಮ ಹೆಸರು? ಹಾ. ಏನು ಮಾತನಾಡುದೇನ? ಹಾ. ನಿನ್ನನ್ನು ಏನ್ ಮಾತಾಡುದು? ಹಾ. ಅಪ್ಪ ಜೋರು ಮಾಡುದು ಶಿಷ್ಯರಿಗೆ. ಹೌದಾ? ನನ್ನ ಶಿಷ್ಯ ಒಬ್ಬ ಇದ್ದ, ಓ. ಕಂಸ. ಕಂಸ. ಅವ ಏಕಪಾಠಿ. ಎಂತದು? ಏಕಪಾಠಿ. 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 ಹಾ. ಒಮ್ಮೆ ಹೇಳಿದ್ರೆ ಗೊತ್ತಾಗುತ್ತದೆ. ಹಾ. ನಿಮ್ಮ ಹೆಸರೇ ಬಾಯಲ್ಲಿರುವುದು ಯಾವಾಗಲೂ. ಅಂತಹ ಮೇಧಾಶಕ್ತಿ ನನ್ನಲ್ಲಿ ಉಂಟು. ಹಾ. ಹಾಗೆ ನಾನು ಯಾರೆನ್ನುವುದು ನಿಮಗೆ ಅರ್ಥವಾಯ್ತಾ ಇಲ್ವಾ? ಹಾ. ಆವಾಗ ಒಂದು ನಾನು ಮಾತು ಹೇಳಿದೆ. ಏನು? ನಿಮ್ಮನ್ನು ನೋಡಿದಾಗ ಸೋತೆ ಎನ್ನುವ ಹಾಗೆ. ಕೇವಲ ನಿಮ್ಮ ನರ್ತನಕ ಹಾಡಿಗೆ ನಾನು ಸೋತದ್ದಲ್ಲ, ಸಂಪೂರ್ಣವಾಗಿ ನಿಮಗೆ ನಾನು ಸೋತಿದ್ದೇನೆ. ಅಂದ್ರೆ ನನ್ನ ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ಇದ್ರೆ ಅದು ನಿಮ್ಮ ಜೊತೆಯಲ್ಲಿ ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಒಬ್ಬೊಬ್ಬರನ್ನು ಮದುವೆ ಆಗುವುದಲ್ಲ, ನಿಮ್ಮೀರುವರನ್ನು ಮದುವೆ ಆಗಬೇಕೆನ್ನುವ ಹಾಗೆ ಬಯಸಿದ್ದೇನೆ. ಇದೇನು? ಎಂತದ್ದು 10 ಕಟ್ಟಿಕೊಂಡವರು ಇದ್ದಾರೆ, 100 ಕಟ್ಟಿಕೊಂಡವರು ಇದ್ದಾರೆ. ನಾನೊಂದು 2 ಆಗುವುದು ಹೆಚ್ಚ ಅಲ್ಲ. ಭವಿಷ್ಯದಲ್ಲಿ ಏನಾಗ್ತದೆ ಅನ್ನೋದನ್ನು ಹೇಳುವುದಕ್ಕಾಗುವುದಿಲ್ಲ ಪ್ರತಿಯೊಬ್ಬರಿಗೂ. ಅಲ್ಲ, ಇದು ಬಟ್ಟೆ ಅಂತ ಭಾವಿಸಿಕೊಂಡ್ರೆ ಒಂದು ಕೊಂಡ್ರೆ ಒಂದು ಉಚಿತ ಕೊಡ್ಲಿಕ್ಕೆ. ಎಂತದು? ಮತ್ತೇನು? ಒಂದಕ್ಕೊಂದು ಉಚಿತ ಅಲ್ಲ. ನಾನು ಒಂದನ್ನು ಮಾತ್ರ ಕೇಳಿ ಮತ್ತೊಂದನ್ನು ಪಡೆಯುವುದಲ್ಲ, ಈರ್ವರನ್ನು ಮದುವೆ ಆಗಬೇಕು. ನಾವು ಬೇಕೇ ಬೇಕಾ? ಹೌದು. ಆದ್ರೆ ಒಂದು ಏನು? ಹೆಣ್ಣು ಮಕ್ಕಳ ಜೀವನ ಹೇಗೆ? ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಮದುವೆಯಾದ ಮೇಲೆ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ನಾವೀಗ ಅಪ್ಪನ ಅಧೀನದಲ್ಲಿದ್ದೇವೆ. ಅಪ್ಪ ಇದ್ದಾರಲ್ಲ. ಎಂತಹ ಎಂತದ ಇದ್ದಾರಲ್ಲ. ಇದ್ದಾರಾ? ಏನು ಹೋಗಬೇಕು ಎಂತ ಹಾಗೆ ಹೇಳುದು? ಹಾಗಲ್ಲ. ಅಪ್ಪನಲ್ಲಿ ಒಪ್ಪಿಗೆಯನ್ನು ಕೇಳಿದ್ದು ಹೌದು ಅಂತಾದ್ರೆ ನಮಗೇನು? ಒಳ್ಳೆಯ ಸಂಸ್ಕಾರವಂತರು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಈ ಪ್ರಪಂಚದಲ್ಲಿ ತಂದೆ ತಾಯಂದಿರು ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡುವುದಲ್ಲ, ಸಂಪತ್ತನ್ನು ಕಟ್ಟಿಡುವುದಲ್ಲ, ಎಳವೆಯಿಂದಲೇ ಒಳ್ಳೆಯದಾದಂತಹ ಸಂಸ್ಕಾರವನ್ನು ನೀಡಿದ್ರು ಅಂತಾದ್ರೆ ಆ ಸಂಸ್ಕಾರದಿಂದಲಾಗಿ ಉತ್ತಮ ಸಮಾಜ ನಿರ್ಮಾಣವಾಗ್ತದೆ, ಉತ್ತಮ ಪ್ರಜೆಗಳಾಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸಂಸ್ಕಾರವಂತೆಯರಾದಂತಹ ನೀವು ಅಪ್ಪನ ಒಪ್ಪಿಗೆ ಇದ್ರೆ ನನ್ನ ಆಕ್ಷೇಪ ಇಲ್ಲ ಎನ್ನುವ ಹಾಗೆ ಹೇಳಿದ್ದೀರಲ್ಲ. ಈ ಕ್ಷೇತ್ರದಲ್ಲಿ ನೀವು ಮಾತ್ರ ಅಲ್ಲ, ಇಲ್ಲಿರುವಂತಹ ಎಳೆಯ ಮಕ್ಕಳು ಕೂಡ ಸಂಸ್ಕಾರವಂತರು ಎನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಎಷ್ಟರ ಮಟ್ಟಿಗೆ ಅಂತ ಕೇಳ್ತೀರಾ? ಎಷ್ಟರ ಮಟ್ಟಿಗೆ? ನಮ್ಮಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನೋಡ್ಲಿಕ್ಕಿಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನೋಡ್ಲಿಕ್ಕಿಲ್ಲ. ಗುರುಗಳು ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳ ಎಲ್ಲಿಯಾದ್ರೂ ಮಾತಾಡಿದ್ರು ಅಂತ ಆದ್ರೆ ದಂಡ ಕಟ್ಟಬೇಕು. ಅದು ಒಳ್ಳೆಯದು. ಯಾಕೆ ಗೊತ್ತಾ? ಯಾಕಂದ್ರೆ ಅಂತಹ ಬೆಳವಣಿಗೆ ಉಂಟು ಅಂತಾದ್ರೆ ಮುಂದೊಂದು ದಿನ ಅವರು ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿರುವಂತಹ ಸಂದರ್ಭ ಇಲ್ಲಿ ಕಲಿತಂತಹ ಪಾಠ ನೆನಪಾಗ್ತದೆ. ತಂದೆ ತಾಯಂದಿರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡ್ತಾರೆ ಅವರು. ಗೊತ್ತುಂಟಾ? ಮತ್ತೊಂದು ಮಾತಿದೆ. ಈ ಹರೆಹರೆಯದ ವಯಸ್ಸು ಒಂದೇ, ಇಳಿಜಾರಿನ ಪ್ರಯಾಣವೂ ಒಂದೇ. ಹೆಣ್ಣು ಮಕ್ಕಳು ಬಹಳ ಜಾಗರೂಕತೆಯಿಂದ ಬದುಕಬೇಕು ಯಾವಾಗ. ಅದನ್ನ ಅಪ್ಪ ಹೇಳಿಕೊಟ್ಟವರು, ಹಾಗೆಯೇ ಬದುಕಿದವರು. ನೀವೇ ಹೋಗಿ ಅಪ್ಪನಲ್ಲಿ ಕೇಳ್ತೀರಾ? ನಾನು ಕೇಳುವುದು ಅಲ್ಲ, ಕೇಳುವುದಕ್ಕೆ ಒಂದು ದಾರಿ ಅಂತ ಬೇಕಲ್ವಾ? ನಾವಿದ್ದೇವಲ್ಲ. ಏನು? ನಾಳೆ ನಡೆಯುವಂತಹ ಜಟ್ಟಿ ಕಾಳಗ, ಅದರಲ್ಲಿ ನೀವು ಭಾಗವಹಿಸಬೇಕು. ಬಂದಂತಹ ಜಟ್ಟಿಗಳನ್ನೆಲ್ಲ ಅವಳ ಮುಖ ಸರಿ ಅಲ್ಲ, ಗೆದ್ದು ಅಂತ ಹೇಳುವುದಕ್ಕೆ ಹೊರಟದ್ದು ಅಭಿನಯ. ಹೌದು, ನೀವು ಗೆಲ್ಲಬೇಕು. ಆಗ ಅಪ್ಪ ಕೇಳ್ತಾರೆ, ಪ್ರಿಯ ಶಿಷ್ಯ ನಿನಗೆ ಏನು ಬೇಕು ಕೇಳಿಕೋ ಅಂತ. ನೀವು ಹೇಳಿದ್ರೆ ಆಯ್ತಲ್ಲ, ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡಿ ಅಂತ. ಹೆಣ್ಣು ಮಕ್ಕಳು ಎಷ್ಟು ಮುಂದುವರೆದಿದ್ದಾರೆ ಅಂತ ನಾನು ಆಲೋಚನೆ ಮಾಡುವುದು. ಅಂದ್ರೆ ಇಂತಹ ಸೂಕ್ಷ್ಮ ವಿಚಾರ ಎಲ್ಲ ಗಂಡು ಮಕ್ಕಳಾದಂತಹ ನಮ್ಮ ತಲೆಗೆ ಹೊಳೆಯುವುದೇ ಇಲ್ಲ. ನೀವು ಎಷ್ಟು ಬೇಗ ಉಪಾಯವನ್ನು ಹೇಳಿಕೊಟ್ಟಿದ್ದೀರಿ. ಒಂದು ಮಾತು ಹೇಳ, ಏನು? ಈ ಪ್ರಪಂಚದಲ್ಲಿ ಗಂಡು ಮಕ್ಕಳು ಇನ್ನೂ ಸರಿಯಾಗಿ ಬದುಕುತ್ತಾರಾ? ಅದಕ್ಕೆ ಕಾರಣ ಹೆಣ್ಣು ಮಕ್ಕಳೇ. ಅದೆಲ್ಲ ಬೇಡ. ಗಂಡು ಮಕ್ಕಳ ಸರ್ವನಾಶ ಮಾಡುವುದು ಹೆಣ್ಣು ಮಕ್ಕಳೇ. ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ಅದು ಹೇಳಿ. ಹೀಗೆ ಮಾತಾಡಿ ಗಲಾಟೆ ಮಾಡಿ ಇಲ್ಲ, ಸಮಾನತೆ ಉಂಟೋ ಇಲ್ವೋ?
ನಾವು ಎಲ್ರಿಗೂ ಆಕ್ಷೇಪ ಮಾಡ್ತೀವಿ. ಆಗಲಿ, ನಾಳೆ ನಡೆಯುವಂತಹ ಗಟ್ಟಿಕಾಲದಲ್ಲಿ ನಾನೇ ಎಲ್ಲರನ್ನು ಗೆಲ್ತೇನೆ. ನಾವು ಮುಂದೆ ಇರ್ತೇವೆ, ಮುಂದೆ ಆಸನದಲ್ಲಿ. ಆಸನದಲ್ಲಿ ನೀವು ಬರುವಾಗ ಬಾರಿಸುವುದು. ಯಾರಿಗೆ ಬಾರಿಸುವುದು? ಒಂದು ಉಪಕಾರ ಮಾಡಿ, ನಾನು ಬಂದ ಮೇಲೆ ಬಾರಿಸಿ, ಬರುವ ಮೊದಲೇ ಬಾರಿಸಿದ್ರೆ, ನನ್ನ ಹಾಗೆ ಇರುವವರು ಕೆಲವರು ಬಂದು ಇಲ್ಲಿ ಭಾಗವಹಿಸಿದ್ರೆ ನಿಮ್ಮ ಪ್ರವೇಶ ಆಗುವ ಗೊತ್ತಾಗ್ತದ? ಅದರಲ್ಲಿ ಗೊತ್ತಾಗಲಿ. ಆಗಲಿ, ನಾಳೆ ಈಗ ನಡೆದ ಪೌರಾಣಿಕ ಕಥಾಭಾಗ ಮಹಾಕಲಿ ಮಗಧೇಂದ್ರ ಪ್ರಸಂಗದಿಂದ ಆಯ್ದ ಭಾಗ. ಮುಂದಿನ 2 ಭಾಗಗಳನ್ನು ನಾವು ಆಯ್ದುಕೊಂಡಿದ್ದೇವೆ. ಚಂದ್ರಾವಳಿ ವಿಲಾಸದ ರಾಧೆಯ, ಕೃಷ್ಣನು ರಾಧೆಯಾಗಿ ಚಂದ್ರಾವಳಿ ಮನೆಗೆ ಹೋಗುವಂತಹ ದೃಶ್ಯ ಒಂದು. ಎರಡನೆಯಾಗಿ ಅಭಿಮನ್ಯು ಭಾರತ ಯುದ್ಧಕ್ಕೆ ಸುಭದ್ರೆಯಿಂದ ಆಜ್ಞೆಯನ್ನು ಪಡೆದುಕೊಂಡು ಹೋಗುವಂತಹ ದೃಶ್ಯ. ಈಗ ಮೊದಲಿಗೆ ರಾಧೆ, ಕೃಷ್ಣ ರಾಧೆಯಾಗಿ ಚಂದ್ರಾವಳಿ ಮನೆಗೆ ಹೋಗುವಂತಹ ದೃಶ್ಯ. ಕೇಳು ಭೂಪನ ಪೇಳುವ ವಚನವನು, ಕೃಷ್ಣನ ಮಗಿಮೆಯನ್ನು ರಾಧಿಗತೆ ವೇಷವ ಧರಿಸಿದನು ಕೃಷ್ಣ. ವೇಷವ ಧರಿಸಿದನು ಕೃಷ್ಣ ರಾಧೆಯಂತೆ ವೇಷ ಧರಿಸಿದನು. ಬಾಚುತ ತಲೆಯನ್ನು ಮೋದದಿ ನಿರಿದುತ್ತ ಸೀರೆಯನು ಉಟ್ಟು ಸೀರೆಯನು ನಿರಿದುಟ್ಟುತ್ತ ಸೀರೆಯನು ತೊಟ್ಟನು ರವಿಕೆಯನು ಕೃಷ್ಣ ತೊಟ್ಟನು ರವಿಕೆಯನು ಉಟ್ಟುತ್ತ ಸೀರೆಯನು ತೊಟ್ಟನು ರವಿಕೆಯನು. ಧರಿಸಿದನು ಕೆಂಪು ಮುಖ್ಯ ಪರಿಮಳಗಳ ಪೋಸಿ ಪರಿಮಳಗಳ ಪೂಸಿ ವಿನೋದನಿಂದ ಕುಂಕುಮವ ಇಟ್ಟನು ಕುಂಕುಮ ಕುಂಕುಮವ ಇಟ್ಟನು ರಾಧೆಯಂತೆ ವೇಷವ ಧರಿಸಿದನು. ವಚನವನು ಶ್ರೀಕೃಷ್ಣನ ಮಹಿಮೆಯನು
ರಾಧೆಯಂತೆ ತಾ ವೇಷವ ಧರಿಸಿದನು ಕೃಷ್ಣ. ಚರಿತೆಯನು ಮಹಿಮೆಯನು ಚರಿತೆಯನು ರಂಗ ರಂಗನ ಚರಿತೆಯನು ಕೃಷ್ಣನ ಮಹಿಮೆಯನು. ನನ್ನ ಪರಿಚಯ ಆಯ್ತಾ? ಏನಾಗಲಿ? ಯಾರು ಹೇಳಿ ನೋಡೋಣ? ರಾಧೆ. ಸತ್ಯ ಹೇಳಿ. ಖಂಡಿತ ರಾಧೆ. ಅಬ್ಬ, ನಾನು ವೇಷ ಮಾಡಿದಕ್ಕೆ ಸಾರ್ಥಕ ಆಯಿತು. ಇದು ರಾಧೆಯಲ್ಲ, ರಾಧೆಯಲ್ಲ. ಮತ್ತೆ ಇದು ಒಳಗೆ ಬೇರೆ ಹೊರಗೆ ಬೇರೆ. ಮತ್ತೆ ಇದು ವೇಷ ಸ್ವಾಮಿ. ಯಾರ ವೇಷ? ಕೃಷ್ಣನ ವೇಷ. ದೇವರ ವೇಷ, ದೇವರ ವೇಷ. ಯಾಕೆ ಬೇಕಾಗಿ ಸ್ವಾಮಿ? ಕೆಲವೊಮ್ಮೆ ನಮಗಾಗುವಂತಹ ಮೋಸವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ವೇಷವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಚಂದ್ರಾವಳಿ ಹಾಗೂ ಚಂದಗೋಪ ಅವರಿಗೊಂದು ಅಹಂಕಾರ ಇದೆ. ಚಂದ್ರಾವಳಿಗೆ ರೂಪದ ಮದ, ಚಂದಗೋಪನಿಗೆ ನಾನು ಎನ್ನುವಂತಹ ಅಹಂಕಾರ. ಆ ಅಹಂಕಾರವನ್ನು ಇಳಿಸಬೇಕಂತಹ ಕಾರಣಕ್ಕೆ ಬೇಕಾಗಿ ನಾವು ವೇಷ ಮಾಡಿಕೊಂಡದ್ದು. ಹಾಗಂತಹ ವೇಷಧಾರಿಗಳೆಲ್ಲ ಮೋಸಗಾರರಲ್ಲ. ನಮಗಾಗುವಂತಹ ಮೋಸವನ್ನು ತಪ್ಪಿಸುವುದಕ್ಕೆ ಕೆಲವೊಮ್ಮೆ ವೇಷ ಮಾಡಬೇಕಾಗ್ತದೆ. ಯಾವ ವೇಷವೂ ಆದೀತು. ಈ ಸ್ತ್ರೀ ವೇಷ ಒಂದಾಗ್ಲಿಕ್ಕಿಲ್ಲ ಸ್ವಾಮಿ. ಸುಲಭ. ಎಂತ ಸುಲಭ? ಯಾವುದು ಕಷ್ಟ ಆಗಲಿಲ್ಲ. ಈ ಸೀರೆ ಉಡುವುದೇ ಬಹಳ ಕಷ್ಟ ಆಗುವುದು. ಯಾಕೆ ಹೇಳಿ? ಈ ಕಡೆಯಿಂದ ನೆರಿಗೆ ಹಿಡಿದ್ರೆ ಆ ಕಡೆಯಿಂದ ಜಾರುವುದು, ಆ ಕಡೆ ನೆರಿಗೆ ಹಿಡಿದ್ರೆ ಈ ಕಡೆಯಿಂದ ಜಾರುವುದು. ಬಹುಶಃ ಹೆಣ್ಣು ಮಕ್ಕಳು ಸೀರೆ ಬೇಡ ಅಂತ ಹೇಳುವುದು ಇದೇ ಕಾರಣಕ್ಕಾಗಿ. ಸುಲಭ ಆಗ್ತದಲ್ಲ ಹಾಕಿಕೊಂಡು ಹೋಗುವುದಕ್ಕೆ. ಆದ್ರೆ ಹೆಣ್ಣು ಮಕ್ಕಳಿಗೆ ನಿಜವಾದ ಸಂಸ್ಕಾರ ಬರಬೇಕಾ? ಅವರೆಲ್ಲ ಒಂದು ಸೀರೆ ಉಡಬೇಕು, ಆಗ ಮಾತ್ರ ಗೊತ್ತಾಗುವುದು. ಕೆಲವೆಲ್ಲ ಹೆಣ್ಣು ಮಕ್ಕಳಿದ್ದಾರೆ, ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳುವುದು. ನೋಡುವ, ಸೀರೆ ಉಟ್ಟು ಕೂತ್ಕೊಳ್ಳಿ, ಹಾಗೆ ಆಗುವುದಿಲ್ಲ ಸ್ವಾಮಿ. ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ. ಎಲ್ಲಿಗಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಹೆಂಡತಿಗೊಂದು ಜೋರು ಮಾಡಬೇಡಿ, ಆಯ್ತಾ? ಆಯ್ತೇನೆ, ಸೀರೆ ಉಟ್ಟು ತಡ ಆಯ್ತು. ಹೆಣ್ಣು ಮಕ್ಕಳ ಕಷ್ಟ ಏನು ಅಂತ ಗೊತ್ತಾಗಬೇಕಾ? ಪ್ರತಿಯೊಂದು ಗಂಡು ಮಕ್ಕಳೊಂದು ಸೀರೆ ಉಡಬೇಕು. ಮನೆಯೊಳಗೆ ಮನೆ ಒಳಗೆ ಉಡುವುದು ಮತ್ತೆ ಹೊರಗಡೆ ಉಡುವುದಕ್ಕಾಗ್ತದ? ನಿಮಗೆ ಸಮಸ್ಯೆ ಆಗೋದಿಲ್ಲ. ಯಾಕೆ ಹೇಳಿ? ಯಾಕೆ? ನೀವು ಮೊದಲು ಸ್ತ್ರೀವೇಷ ಮಾಡ್ತಾ ಇದ್ದವರು. ನೀವು ಹೆಂಡತಿಗೆ ಸ್ವಲ್ಪ ಸಹಾಯ ಮಾಡಬಹುದು ಸೀರೆ ಉಡುವುದಕ್ಕೆ. ಹೌದು ಸ್ವಾಮಿ. ನೋಡಿದ್ರಾ ನಾಮ ಹೇಗಾಗಿದೆ? ನೋಡಿ, ಕಸ್ತೂರಿ ತಿಲಕ ಹೇಗೆ ಬೇಕೋ ಹಾಗೆ ನಾಮ ಇಟ್ಟಿದ್ದೇನೆ. ನೋಡಿದ್ರಾ ಜಡೆ ಹೇಗಾಗಿದೆ? ಎಷ್ಟು ಬೇಕಷ್ಟು ಶೃಂಗಾರ ಸುಗಂಧ ದ್ರವ್ಯವನ್ನು ಪೂಸಿದ್ದೇನೆ. ಆದಷ್ಟು ಬೇಗ ಸಿಂಧೂ ಗ್ರಾಮವನ್ನು ಸೇರಿಕೊಳ್ಳಬೇಕು. ಆದ್ರೆ ಒಂದು ಕಿವಿ ಮಾತು, ಚಂದ್ರಾವಳಿ ರಾಧೆಯನ್ನು ಕಾಣಬೇಕು. ರಾಧೆ ಚಂದ್ರಾವಳಿಯನ್ನು ಕಾಣಬಾರದು. ಅರ್ಥ ಆಗ್ಲಿಲ್ವಾ? ಸ್ವಲ್ಪ ಯೋಚನೆ ಮಾಡಿ, ನಾನು ಹೋಗಿ ಬರ್ತೇನೆ. ಮುಂದಿನ ಭಾಗ ಅಭಿಮನ್ಯು ಮತ್ತು ಸುಭದ್ರೆಯ ಸಂವಾದದ ಸನ್ನಿವೇಶ.
ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಬಿತ್ತರಿಸಿ ಮುದ್ದು ಎತ್ತ ಗಮನವಿದು ಬಿತ್ತರಿಸಿ ಮುದ್ದು ಚಿತ್ತದೊಳೆ ಕತಿ ಎತ್ತುವುದು ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಬಿತ್ತರಿಸಿ ಮುದ್ದು ಚಿತ್ತದೊಳೆ ಕತಿ ಎತ್ತುವುದು ಬಾಲ ಎತ್ತ ಗಮನ ಬಾಲ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಇಲ್ಲಿ ಬಿಲ್ಬಾಣ ಧರಿಸಿಕೊಂಡು ಬರುವುದಿಲ್ಲ. ಯಾವ ಕಡೆಗೆ ಹೆಜ್ಜೆಯಲ್ಲಿ ಲಾಲಿಪುದೆಲೆ ತಾಯೇ ಎನ್ನ ಭಿನ್ನಪವನ್ನು ಅಮ್ಮ ಕೇಳೋ ಅಮ್ಮ ಕೇಳೋ ಲಾಲಿಪುದೆಲೆ ತಾಯಿ ಎಲ್ಲ ಭಿನ್ನಪವನ್ನು ತಾಯಿ ಕೇಳು ಕೂಳ ಗೌರವನೋಳು ಸಂಗರ ದೊರಕಿತು ಕೂಳ ಗೌರವನೋಳು ಸಂಗರ ದೊರಕಿತು ಅಮ್ಮ ಕೀಳು ಲಾಲಿಪುದೆಲೆ ತಾಯಿ ಎಲ್ಲ ಭಿನ್ನಪವನ್ನು ಅಮ್ಮ ಕೇಳು ಅಗ್ರಯುಗವಾಲಾತಿ ಸಿದ್ಧವಂತೆ ಕಾಲಾಸ ವಿಕ್ರಮ ನಾನು ಪರಮಟ್ಟೆ ನಾನೀಗ ಚಕ್ರವ್ಯೂಹವ 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 ಚಕ್ರವ್ಯೂಹ
ಎನ್ನ ವಿಕ್ರಮ ತೋರಲು ಪರವಂತೆ ನಾನೀಗ ಎನ್ನ ವಿಕ್ರಮ ತೋರಲು ಪರವಂತೆ ನಾನೀಗ ಅಮ್ಮ ಕೇಳೋ ಲಾಲಿ ಕೂದಲೆ ತಾಯಿ ಎನ್ನ ಬಿನ್ನಪವನ್ನು ಅಮ್ಮ ಕೇಳೋ ಆಚಾರ್ಯ ದ್ರೋಣರು ವಿಶೇಷವಾದಂತಹ ಚಕ್ರವ್ಯೂಹವೊಂದನ್ನು ರಚಿಸಿದ್ದಾರೆ. ಸರಿ, ರಚಿಸಿದ್ದು ಮಾತ್ರವಲ್ಲ, ಮತ್ತೆ ಇದನ್ನು ಭೇದಿಸುವಂತಹ ಸಮರ್ಥರು ಪಾಂಡವರ ಪಕ್ಷದಲ್ಲಿದ್ದರೆ ಬರಲಿ ಬರಲಿ ಅನ್ನುವ ಹಾಗೆ ಪಂತಾಹವನ್ನು ನೀಡಿದರು. ದೊಡ್ಡ ತಂದೆಯರು ಕಣ್ಣೀರು ಸುರಿಸ್ತಾ ಇದ್ರು. ಅವರ ಸಮ್ಮುಖಕ್ಕೆ ಹೋದೆ, ಧೈರ್ಯದ ಮಾತುಗಳನ್ನು ಹೇಳಿದೆ, ದುರವೀಳ್ಯವನ್ನು ಪಡೆದೆ. ನಿಮ್ಮ ಬಳಿಗೆ ಓಡೋಡಿಕೊಂಡು ಬರುವುದಕ್ಕೆ ಕಾರಣವಿದೆ. ಅಮ್ಮ, ಮಾತೆಯಾದಂತಹ ನೀನು ನನ್ನನ್ನು ಹರಸಿ ಆಶೀರ್ವದಿಸಿ ರಣಕ್ಷೇತ್ರಕ್ಕೆ ಯದಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಯದಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಪ್ರೀತಿಗೇನೋ ಮರಣ ದೋಸಗೆ ಕಂದ ನಿನಗೆ ಪ್ರೀತಿಗೇನೋ ಮರಣ ದೋಸಗೆ ಕಂದ ಕಂದ ಅಭಿಮನ್ಯು, ನೀನು ಆಡಿದ ನುಡಿಯನ್ನು ಕೇಳಿದಾಗ ಕಾದ ಸೀಸವನ್ನ ಕಿವಿಗೆ ಎರಚಿದ ಅನುಭವ ನನಗಾಗಿ ಹೋಯಿತು ಮಗನೇ. ಯಾಕಮ್ಮ? ಕೇಳಿಬಿಟ್ಟೆ ಅಲ್ಲ, ಚಕ್ರವ್ಯೂಹವನ್ನು ಭೇದಿಸಕ್ಕೆ ನಾನು ಹೋಗಿ ಬರ್ತೇನೆ ಅಮ್ಮ ಎನ್ನುವುದಾಗಿ. ಹೌದು ಕಂದ, ಓ ಚಕ್ರವ್ಯೂಹದಲ್ಲಿ ಇರುವರು ಸಾಮಾನ್ಯರಂತ ಭಾವಿಸಿದ್ದೆ ಮಗನೇ. ಯಾರೆಲ್ಲ ಇದ್ದಾರೆ? ಕರುಣಾದಿ ಸುಮಟರಿದ್ದಾರೆ ಮಗನೇ. ಷಡುರಥರನ್ನು ತಲೆಗಡುವೆ ನೋಡು ಹುಡುಗನ ವಿಕ್ರಮವ. ನೀತಿಯಲ್ಲ ಪೋಪುದು ಕಂದ ನೀತಿಯಲ್ಲ ಪೋಪುದು ಕಂದ ಎನ್ನ ಘಾತಿಸಿ ಹೋಗಯ್ಯ ಎನ್ನ ಘಾತಿಸಿ ಹೋಗಯ್ಯ ಕಂದ 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 ಮಾತೆಯೇ, ಎಷ್ಟೇ ನೀತಿಯ ಮಾತನ್ನಾಡಿದ್ರು ಕೂಡ ನಿನಗೆ ಪಥ್ಯವಾಗುವುದಿಲ್ವಲ್ಲ? ಹೋಗಲೇಬೇಕೆ? ಹೋಗಲೇಬೇಕು. ನನ್ನ ಪ್ರೀತಿಯಿಂದ ನಾನು ಕಳುಹಿಸಿಕೊಟ್ಟೆ ಅಂತಾದ್ರೆ ಹ, ಮರಳಿ ಬಂದು ನಿನ್ನ ಅಪ್ಪನಿಂದ ಕೇಳಿದ್ರೆ ನನ್ನ ಅಪ್ಪನಿಗೆ ಏನು ಉತ್ತರ ಕೊಡಬೇಕು ಮಗನೇ? ನಾನು ಮಾಡಬೇಕಾದಂತಹ ಕಾರ್ಯವನ್ನು ಮಗ ಮಾಡುವುದಕ್ಕೆ ಹೊರಟಿದ್ದಾನೇನೋ ಹಾಗೆ ಅವರಿಗೆ ಸಂತೋಷವಾದೀತು. ಕಂದ, ಓ ಹೆತ್ತ ತಾಯಿ ನಾನಾದ್ರೂ ಕೂಡ ಸಾಕೆ ತಾಯಿ ದ್ರೌಪದಿ ದೇವಿ ಹ. ನಿನ್ನ ದೊಡ್ಡಮ್ಮ ಬಂದು ಕೇಳಿ ನಾನು ಏನು ಉತ್ತರ ಕೊಡಬೇಕು ಮಗನೇ? ತುಂಬಿದ ಸಭೆಯಲ್ಲಿ ಮಾನಾಪಹಾರ ಆಗುವಂತಹ ಸಂದರ್ಭ ಶಪಥಬದ್ಧರಾದವರು ಆ ಶಪಥ ಈಡೇರುವಂತಹ ಕಾಲ ಸನ್ನಿಹಿತವಾಯಿತಲ್ಲ ಎನ್ನುವ ಹಾಗೆ ಸಂತೋಷವಾದೀತು. ಮಗನೇ, ಓ ಅವರಿಬ್ಬರಿಗೆ ಉತ್ತರ ಕೊಡಬಹುದು. ಹ. ನಿನ್ನನ್ನು ಓಲೈಸಿಕೊಂಡು ಬಂದವಳು ನಿನ್ನ ಮಡದಿ ಉತ್ತರ ತುಂಬ ಗರ್ಭಿಣಿ.
ನನ್ನ ಗಂಡ ಇಲ್ಲಿ ಅಂತ ಕೇಳಿದ ಉತ್ತರಕ್ಕೆ ನಾನು ಏನು ಉತ್ತರ ಕೊಡಬೇಕು ಮಗನೇ? ಏನಮ್ಮ ಹಗ್ಗವಿಲ್ಲದೆ ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಉತ್ತರ ಅಂತರಂಗ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳದೇ ಇದ್ದವನ್ನ ನಾನು ನಿಮ್ಮ ಬಳಿಗೆ ಬರುವ ಮೊದಲಾಗಿ ಅವಳ ಹತ್ತಿರಕ್ಕೆ ಹೋಗಿ ಸಮಸ್ತ ವಿಚಾರವನ್ನು ಹೇಳಿ ಅವರು ಹೇಳಿದಂತಹ ಮಾತು ನೀವು ಉತ್ತರ ಕೀರ್ತಿಶಾಲಿ ಆಗಬೇಕೆನ್ನುವ ಹಾಗೆ ಮಂಗಳಾರತಿಯನ್ನು ಬೆಳಗ್ಗೆ ಕಳುಹಿಸಿಕೊಟ್ಟವಳಿದ್ದಾಳೆ. ಶಹಬಾಸ್ ಮಗನೇ, ತಾಯಿಯ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಟ್ಟವ ನೀನು ಮಗನೇ. ಅವರಿಗೆಲ್ಲ ಒಂದೊಂದು ಉತ್ತರ ಕೊಟ್ಟು ಸಮಾಧಾನ ಮಾಡಬಹುದು. ಹೆತ್ತ ತಾಯಿ ನಾನು ಮಗನೇ. ನಿನಗೇನಾದ್ರೂ ಅನಾಹುತ ಆದ್ರೆ ಕೇಳುವಂತ ಶಕ್ತಿ ನನಗಿಲ್ಲ ಮಗನೇ, ನನಗೆ ಇಲ್ಲ. ಆದುದರಿಂದ ಕೈ ಮುಗಿದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ ಮಗನೇ, ನನಗೊಂದು ಉಪಕಾರ ಮಾಡ್ತೀಯಾ? ಒಂದು ಯಾಕೆ 10 ಹಲವು ಆಶೆಗಳನ್ನು ವ್ಯಕ್ತಪಡಿಸಿ ಈಡೇರಿಸಿಕೊಡ್ತೇನೆ. ನೀವು ಹೊರಡದಲ್ಲಿಗೆ ರಣಕ್ಷೇತ್ರಕ್ಕೆ ಯಾತಕ್ಕಾಗಿ? ಶತ್ರುಗಳ ಕತ್ತನ್ನು ಕತ್ತರಿಸುವ ರುಂಡವನ್ನು ಹರಿತವಾದ ಕಟಾರಿಯಿಂದ ಮತ್ತೊಬ್ಬ ರುಂಡವನ್ನು ಚೆಂಡಾಳಕ್ಕೆ ಹೋಗುವುದು. ಹೌದು, ರಣಕ್ಷೇತ್ರಕ್ಕೆ ಹೋಗುವುದು ಬೇಡ ಬೇಡ ತಡೆಯುವಂತ ಮೊದಲ ವೈರಿ ನಾನು ಮಗನೇ. ನನ್ನ ಶಿರವನ್ನೇ ತಡೆವರೆ ನೆಲೆತಾಗೆ ತಡೆವರೆ ನೆಲೆ ತಾಗೆ ಈ ಪರಿ ನುಡಿವರೆ ಈ ಪರಿ ನುಡಿವರೆ ತಡೆವರೆ ಈ ಪರಿ ನುಡಿವರೆ ರಣವಾ ಜಯಿಸಲ್ದೊಡನೆ ಕಳುಗದೆ ರಣವಾ ಜಯಿಸಲ್ದೊಡನೆ ಕಳುಗದೆ ಮರುಗುವರೆ ನೀನೋ ಎನ್ನ ನೀ ಕಳುಗದೆ ಮರುಗುವರೆ ತಡೆವರೆ ನೆಲೆ ತಾಯೇ ಅಮ್ಮ ಅಮ್ಮ ಜನನಿ ನಾನು ರಣಕ್ಷೇತ್ರ ಸೇರಿಕೊಳ್ಬೇಕು ಅಂತಾದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಮುಂದುವರಿಬೇಕೆ? ನಾನೇನು ಪರಶುರಾಮ ಅಂತ ತಿಳ್ಕೊಂಡೆಯ ತಾಯಿ? ಅವನಾದ್ರೆ ಹೆತ್ತ ತಾಯಿಯ ತಲೆಯನ್ನು ಕಡಿದು ಮತ್ತೆ ಬದುಕಿಸಿಕೊಂಡಿದ್ದಾನೆ. ಅಂತಹ ಒಂದು ಕೆಟ್ಟ ಕಾರ್ಯವನ್ನು ನಾನು ಮಾಡುವುದಿಲ್ಲ. ಅಂತಹ ಒಂದು ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರುವುದು ಬೇಡ ತಾಯಿ, ಬರುವುದು ಬೇಡ. ನಿನ್ನ ಮಗ ಕರುಣೆ ಇಲ್ಲದ ಕಟುಕ ಎನ್ನುವ ಹಾಗೆ ಭಾವಿಸಿದ್ದೀಯಾ? ಯಾವ ವಿಭಾಗದಲ್ಲಿ ಯೋಚಿಸಿದರೂ ನೀನು ತಡೆಯುವುದಕ್ಕೆ ಇರುವವಳಲ್ಲ. ವೀರ ಪಾರ್ಥನ ಕೈ ಹಿಡಿದವಳು ವೀರ ಮಾತೆ, ವೀರ ಅಭಿಮನ್ಯುವಿನ ತಾಯಿ ನೀನು. ರಣಕ್ಷೇತ್ರಕ್ಕೆ ನನ್ನನ್ನು ಕಳುಹಿಸಿಕೊಡುವ ಮೂಲಕ ನೀನು ವೀರ ಮಾತೆಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಬೇಕು ಎನ್ನುವಂತಹ ಉದ್ದೇಶ ನನ್ನದು ತಾಯೇ. ಆದರೆ ನೀನು ಮಾತ್ರ ನನ್ನನ್ನು ತಡೆಯುತ್ತಾ ಇದ್ದೀಯ. ತಡಿಬಾರ್ದಮ್ಮ. ನಿನ್ನ ಆಶೀರ್ವಾದಕ್ಕಾಗಿ ನಾನು ಕಾಯುತ್ತಾ ಇದ್ದೇನೆ. ಇದು ಮತ್ತೊಮ್ಮೆ ಅಂಗಲಾಚಿ ಬೇಡಿಕೊಳ್ತಾ ಇದ್ದೇನೆ. ಆಶೀರ್ವದಿಸಮ್ಮ, ಆಶೀರ್ವದಿಸು. ಸುರಿವ ಕಂಬನಿಯಂ ಅಮ್ಮ ಸುರಿವ ಕಂಬನಿಯನ್ನು ಸೆರಗಿಂದೊರೆಸಿ ಕಂಬನಿಯನ್ನು ಸೆರಗಿಂದೊರೆಸಿ ಒರೆಸಿ ಜನನಿಯ ಪಾದರಜವನು ಶಿರದೊಳ
ಜನನಿಯ ಸುರಿವ ಕಂಬನಿಯನ್ನು ಸೆರೆಯದೊರೆಸಿ ಜನನಿಯ ಪಾದರಜವನು ಶಿರಗಳು ಹೊರಟನಾಗ ಹೊರಟನಾಗ ಕಣ್ಣೀರು ಸುರಿಸ್ತಾ ಇದ್ದೀಯಲ್ಲ, ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬ ವಿರೋಧಿ ನನ್ನ ಶರೀರವನ್ನು ಘಾಸಿಗೊಳಿಸಿದ್ದಿಲ್ಲ, ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದದ್ದಿಲ್ಲ. ಆದರೂ ನೀನು ಕಣ್ಣೀರು ಸುರಿಸ್ತಾ ಇದ್ದಿ ಯಾಕೆ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ ತಾಯಿ. ಮಗನಿಗೆ ಯಾವುದೋ ಒಂದು ರೀತಿ ಆಪತ್ತು ಕಾದಿದೆ ಎನ್ನುವ ಹಾಗೆ ದೂರ ಆಲೋಚನೆ ನಡೆಸಿಕೊಂಡಂತಹ ನೀನು ಈ ರೀತಿ ಕಣ್ಣೀರು ಸುರಿಸ್ತಾ ಇದ್ದೀಯ. ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದಿ? ನಮ್ಮ ಪಾಂಡವರ ಪಕ್ಷವನ್ನು ಸರಿಯಾಗಿ ನೋಡು. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಂದಿರಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರಷ್ಟು ತಮ್ಮ ಬದುಕಿಗೆ ಆಧಾರವಾಗಿರುವಂತಹ ಸಮಸ್ತರನ್ನು ತಾವು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವು ಅವರ ಮನಸ್ಸಿನಲ್ಲಿದೆ. ಅವರೆಲ್ಲರನ್ನು ಕಳೆದುಕೊಂಡದ್ದು ಯಾಕಾಗಿ? ಅವರ ಮನೆಯನ್ನು ಉಳಿಸುವುದಕ್ಕಾಗಿ ಅಲ್ಲ ತಾಯೇ. ಪಾಂಡವರಿಗೆ ಹಸ್ತಿನಾವತಿಯ ಸಿಂಹಾಸನವನ್ನು ದೊರಕಿಸಿಕೊಡಬೇಕು ಎನ್ನುವ ಉದ್ದೇಶದಿಂದ ವೀರಾವೇಶದಿಂದ ಹೋರಾಡುವ ಮೂಲಕ ವೀರಮರಣವನ್ನು ಒಯ್ದಿದ್ದಾರೆ. ಹಾಗಿದ್ರೆ ಅಂಥವರ ಸಾಲಿನಲ್ಲಿ ನಾನು ಸೇರಿಕೊಳ್ಳಬೇಕು. ಅಮ್ಮ, ನಮ್ಮ ನಾಡಿಗಾಗಿ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಯೋಧರ ಕಥೆಗಳನ್ನು ಆಲೋಚನೆ ಮಾಡು. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗ ಇವೆಲ್ಲವನ್ನು ಬಿಟ್ಟು ದೇಶವೇ ಮೇಲಾದುದು ಎನ್ನುವ ಹಾಗೆ ಯೋಚಿಸಿ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿ ಇಂದಿಗೂ ಅಮರರಾಗಿ ಉಳಿದಿದ್ದಾರೆ. ಯಾಕೆ? ಅವರು ಮಾಡಿದಂತಹ ತ್ಯಾಗ ಮೇಲು ತಾಯಿ. ದೇವರನ್ನು ಪೂಜೆ ಮಾಡುವಷ್ಟೇ ವೀರ ಯೋಧರನ್ನು ಪೂಜೆ ಮಾಡುವುದಕ್ಕೆ ಮುಂದಾಗ್ತಾರೆ. ಹಾಗಿದ್ರೆ ಅಂಥವರ ಸಾಲಿನಲ್ಲಿ ನನ್ನದು ಹೆಸರಿನಿಂದ ಸೇರ್ಪಡೆಯಾಗಬೇಕೆನ್ನುವಂತಹ ಉದ್ದೇಶ ನನ್ನದು. ಅಮ್ಮ, ಆಶೀರ್ವದಿಸಿ, ಆಶೀರ್ವದಿಸಿ. ಛೇ, ನಾನು ಎಷ್ಟೇ ಆಶೀರ್ವಾದ ಬೇಡಿಕೊಂಡ್ರೂ ನನ್ನಮ್ಮ ಆಶೀರ್ವಾದ ಮಾಡುವುದಿಲ್ಲ. ಹೋಗಲೇಬೇಕು. ಹೇಗೆ ಹೋಗ್ತಾನೆ? ನಮ್ಮನ ಪಾದದ ಅಡಿಯಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸ್ತೇನೆ. ಅದೇ ನನಗೆ ಶ್ರೀರಕ್ಷೆಯಾಗಿದೆ. ಅದೇ ನನಗೆ ಜನನಿಯ ಪಾದರಜವನು ಶಿರದೊಳಾಂತ ಪಾರ್ಥನಂದನ ಪೊರಟನ